Hello students! Welcome to Study B+. Learn smart every day. Today, chapter 1, Knowing Our Numbers. Are you ready? Let's start! ಇದರಿಂದ ಕಂಟಿನ್ಯೂ ಮಾಡೋಣ. Medicine is packed in boxes, each weight 4 kg, 500 grams. How many such boxes can be loaded in a van which can't carry beyond 800 kgs ಅಂತ ಇದೆ. ಬಾಕ್ಸ್ ಲೋಡ್ ಇನ್ ದ ವ್ಯಾನ್. ಅವರು ಮೆಡಿಸಿನ್ ಬಾಕ್ಸ್ನ ಲೋಡ್ ಮಾಡ್ತಾ ಇದ್ದಾರೆ ಒಂದು ಗಾಡಿಗೆ. ಈಚ್ ಬಾಕ್ಸಿನ ವೇಟ್ ಎಷ್ಟಿದೆ? 4 kg, 500 ಗ್ರಾಮ್ ಇದೆ. ಹೌ ಮಚ್ ಬಾಕ್ಸ್ ಕ್ಯಾನ್ ಬಿ ಲೋಡ್? ಎಷ್ಟು ಬಾಕ್ಸ್ನ ನಾವು ಲೋಡ್ ಮಾಡ್ಬೋದು ಆ ವ್ಯಾನಿಗೆ? ಆ ವ್ಯಾನ್ ಎಷ್ಟು ಕೆಪಾಸಿಟಿದು ಅಂದರೆ 800 kg ಕೆಪಾಸಿಟಿದು. ಓಕೆನಾ? ಇದನ್ನು ಹೆಂಗೆ ಮಾಡೋದು ನೋಡಿ. ಗಿವನ್ weight of one box. Weight of one box is to 4 kg 500 grams ಅಂದರೆ ಎಷ್ಟಾಗುತ್ತೆ? 4.5 kg ಆಗುತ್ತೆ. ವ್ಯಾನಿನ ಕೆಪಾಸಿಟಿ ಎಷ್ಟು? 800 kg. ಗೊತ್ತಾಯ್ತಾ? ಹಾಗಿದ್ರೆ ಇದನ್ನ ಇದರಲ್ಲಿ ಡಿವೈಡೆಡ್ ಬೈ ಮಾಡಿದರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಓಕೆನಾ? ನೋಡಿದರೆ 800 ಡಿವೈಡೆಡ್ ಬೈ 4.5 kg ಅಂದರೆ 177. ರಿಮೈನಿಂಗ್ ವೇಟ್ ಬರುತ್ತೆ. ಅದು ಬಾಕ್ಸ್ ಇಡೋಷ್ಟು ಇರಲ್ಲ. ಗೊತ್ತಾಯ್ತಾ? ಅದಕ್ಕೆ ನಾವಿಲ್ಲಿ ಹಿಂಗೆ ಬರಿತೀವಿ. remaining weight is insufficient for another box. ಇನ್ನೊಂದು ಬಾಕ್ಸ್ ಇಡೋಕ್ಕೆ ಇದು ಇನ್ಸಫಿಷಿಯೆಂಟ್ ಆಗಿರುತ್ತೆ. ಅಂದರೆ ಅದ್ರ ಪಾಯಿಂಟ್ ಸಮಥಿಂಗ್ ಬಂದಿರುತ್ತಲ್ಲ ಅದು. ಹಾಗಿದ್ರೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ? 177 ಬಾಕ್ಸ್ನ ಇಡ್ಬೋದು. ಗೊತ್ತಾಯ್ತಲ್ವ? ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಕೂಲ್ ಆ್ಯಂಡ್ ಎ ಸ್ಟೂಡೆಂಟ್ ಹೌಸ್ ಈಸ್ 1 kilometer 875 meter. ಎವ್ರಿ ಡೇ ಶಿ ವಾಕ್ಸ್ ಬೋತ್ ವೇಸ್. ಫೈಂಡ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಹರ್ ಇನ್ 6 days ಅಂತ ಹೇಳಿದ್ದಾರೆ. ಸ್ಕೂಲಿಂದ ಒಂದು ಸ್ಟೂಡೆಂಟಿಂದು ಸ್ಕೂಲಿಂದ ಮನೆಗೆ 1 kilometer 875 meter ಇದೆ. ಅವಳು ದಿನಾನು ಹೋಗೋದು ಬರೋದು ನಡ್ಕೊಂಡೇ ಮಾಡ್ತಾಳೆ. ಹಾಗಾದರೆ ಅವಳು ಒಂದು 6 ದಿನದಲ್ಲಿ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿರ್ತಾಳೆ ಅಂತ ಕೊಟ್ಟಿದ್ದಾರೆ. ಗಿವನ್ ಬರ್ಕೊರಿ. ಒನ್ ವೇ ಡಿಸ್ಟೆನ್ಸ್ ಅಂದರೆ ಅವಳು ಒಂದು ಸೈಡ್ ಹೋಗೋದು ಎಷ್ಟಿದೆ? ಒನ್ ವೇ ಡಿಸ್ಟೆನ್ಸ್ ಇದೆ 1 kilometer 875 meter. ಅಂದರೆ ಅದನ್ನು ನಾವು ಕಿಲೋಮೀಟ್ರ್ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ? ಡಿವೈಡೆಡ್ ಬೈ 1000 ಮಾಡಿದಾಗ ಎಷ್ಟಾಗುತ್ತೆ? 1875 ಮೀಟರ್ ಆಗುತ್ತೆ. ಕಿಲೋಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಈಗ ಬೋತ್ ವೇಸ್ ಅಂದರೆ ಎರಡು ಸೈಡ್ ಅಂದರೆ ಏನು ಮಾಡಬೇಕು? ಅದನ್ನು ಅಂದರೆ ಆ್ಯಡ್ ಮಾಡಬೇಕು. $1,875 ಪ್ಲಸ್ 1,875 ಮಾಡಿದರೆ ಎಷ್ಟು ಬರುತ್ತೆ? 3,750 ಮೀಟರ್ಸ್ ಬರುತ್ತೆ. ಇನ್ನು 6 ಡೇಸಿಗೆ ಎಷ್ಟಾಗುತ್ತೆ? ಅಂದರೆ ಟೋಟಲ್ ಅಮೌಂಟ್ಗೆ 6 ದಿನನ ಮಲ್ಟಿಪ್ಲೈ ಮಾಡೋದು. 3,750 ಇಂಟು 6 22,500 ಮೀಟರ್. ಕಿಲೋಮೀಟರಿಗೆ ಕನ್ವರ್ಟ್ ಮಾಡೋದಾದರೆ 22 kilometer 500 meter. ಸೊ ಆನ್ಸರ್ ಎಷ್ಟು ಬಂತು?
22 ಕಿಲೋಮೀಟರ್ 500 ಮೀಟರ್. ಗೊತ್ತಾಯ್ತಾ ಆನ್ಸರ್? ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ನೋಡಿ. A vessel has 4 liters and 5 millimeters of curd. In how many glasses each of 55 ml capacity can it be filled? ಅಂದರೆ ಒಂದು ಪಾತ್ರೆ ಒಳಗೆ 4 ಲೀಟ್ರ್ ಮತ್ತು 500 ml ಮೊಸರಿದೆ. ಅದನ್ನು ನಾವು 25 ml ಕೆಪಾಸಿಟಿ ಹೊಂದಿರುವಂಥ ಗ್ಲಾಸ್ಗೆ ಫಿಲ್ ಮಾಡಬೇಕು. ಎಷ್ಟು ಗ್ಲಾಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಗಿವನ್ ಬರ್ಕೊಳ್ಳಿ. ಟೋಟಲ್ ಕರ್ಡ್ ಎಷ್ಟಿದೆ? 4 ಲೀಟರ್ 500 ml ಇದೆ. ಅದನ್ನು ಟೋಟಲ್ ml ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ? 4500 ml ಆಗುತ್ತೆ. ಅವರು 1 ಗ್ಲಾಸಿಗೆ ಎಷ್ಟು ಹಾಕಕ್ಕೆ ಹೇಳಿದ್ದಾರೆ? 1 ಗ್ಲಾಸಿಗೆ 25 ml ಹಾಕಕ್ಕೆ ಹೇಳಿದ್ದಾರೆ. ಅಂದರೆ ಟೋಟಲ್ ಅಮೌಂಟ್ನ ಇದರಲ್ಲಿ ಡಿವೈಡೆಡ್ ಬೈ ಮಾಡಿದರೆ ಆಯಿತು. 4500 ml ಡಿವೈಡೆಡ್ ಬೈ 25 ml ಎಷ್ಟು ಬರುತ್ತೆ? 180. ಸೊ 180 ಗ್ಲಾಸಸ್ಗೆ ಫಿಲ್ ಮಾಡ್ಬೋದು. ಗೊತ್ತಾಯ್ತಲ್ಲ ಆನ್ಸರ್? ದೇರ್ಫೋರ್ 180 ಗ್ಲಾಸಸ್. ಇಲ್ಲಿಗೆ 6th ಸ್ಟ್ಯಾಂಡರ್ಡ್ ಫಸ್ಟ್ ಯೂನಿಟ್ ನೋವಿಂಗ್ ಅವರ್ ನಂಬರ್ಸ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಸ್ಟಡಿ ಬಿ ಪ್ಲಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಮತ್ತು ಯಾವುದಾದ್ರು ಚಾಪ್ಟರ್ದು ಯಾವುದಾದ್ರು ಕ್ಲಾಸಿಂದು ನೋಟ್ಸು, ಎಕ್ಸಸೈಸ್ ನೋಟ್ಸು, ಟ್ರೈ ದಿಸ್ ನೋಟ್ಸು ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನ ನಿಮಗೆ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you for watching. Like, share, subscribe. Study B+.